ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೇ ನವದ್ಯೋನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಚಾರ್ಯರ ದೈಹಿಕ ಬಲ, ಆ ದೈಹಿಕ ಬಲ ಎಂಥದ್ದು ಎಂಬುದಾಗಿ ಅವರ ಮುಂದೆ ಜಗತ್ತೆಲ್ಲವೂ ಕೂಡ ಒಂದು ಕಿರುಬೆರಳ ಧೂಳಿನ ಕಣದಂತೆ. ಕಿರುಳು ಬೆರಳ ಮೇಲಿರ್ತಕ್ಕಂಥ ಧೂಳಿನ ಕಣ ಎಷ್ಟು ದುರ್ಬಲ, ಹಾಗೆ ಅವರ ಮುಂದೆ ಜಗತ್ತೆಲ್ಲವೂ ಕೂಡ ಬಹಳ ದುರ್ಬಲವಾದದ್ದು. ಅಂತಹ ಬಲಶಾಲಿಗಳು ಆಚಾರ್ಯರು. ಅವರ ಸ್ವರೂಪವನ್ನು ಗೊತ್ತಿಲ್ಲದೆ ಇರತಕ್ಕಂತಹ ಮಂದಿ ಅವರನ್ನು ಹೀಗೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಬಂದರು. ಪರೀಕ್ಷೆ ಮಾಡಿ ಎಲ್ಲ ಮಲ್ಲಯುದ್ಧ ಪ್ರವೀಣರು ಎಂಬುದಾಗಿ ಆಗಿನ ಕಾಲದಲ್ಲಿ ಯಾರ್ಯಾರು ಪ್ರಸಿದ್ಧರಾಗಿದ್ದರೋ ಅವರೆಲ್ಲರೂ ಕೂಡ ಇವತ್ತು ಸೋತು ಸುಣ್ಣ ಆಗ್ತಾ ಇದ್ದಾರೆ. ಪರ್ಯೈಕ್ಷೀ ಪ್ರಭುರಿತರೈ ಶಿವಾಗ್ನಿಪೂರ್ವೈ ನೋಪೈಕ್ಷೀ ಪ್ರಬಲತರೈಸ್ತಥಾ ಪ್ರಯತ್ನೈ ನಾವೈಕ್ಷೀ ಕ್ವಚಿದಪಿ ಶಕ್ತ್ಯಪೂರ್ತಿರಸ್ಮಿನ್ ಉತ್ಪ್ರೈಕ್ಷೀ ಸ್ವಯಮಪಿ ಭೀಮ ಇತ್ಯವಶ್ಯಂ. ಪರ್ಯೈಕ್ಷೀ ಪ್ರಭು ಇತರೈ ಶಿವಾಗ್ನಿಪೂರ್ವೈ. ಶಿವ, ಅಗ್ನಿ ಎಂಬುದಾಗಿ ಅವರಿಗೆಲ್ಲ ಏನೇನೋ ಹೆಸರುಗಳೆಲ್ಲ ಇದೆ. ವಾಸುದೇವ, ಉಗ್ರ, ಅಮೋಢ, ಇದೆಲ್ಲ ಅವರ ಹೆಸರುಗಳು. ಅವರೆಲ್ಲ ಹಿಂದೆಲ್ಲ ಗಂಡವಾಟ, ಪೂರ್ವವಾಟ ಅಂತೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲರಿಗಿಂತಲೂ ಕೂಡ ಭಾರಿ ಬಲಿಷ್ಠರಾದವರು, ಆಗಿನ ಕಾಲದಲ್ಲಿ ಭಾರಿ ಪ್ರಸಿದ್ಧರಾದವರು ಇವರೆಲ್ಲರೂ ಕೂಡ. ಶಿವ, ಅಗ್ನಿ, ಅಮೋಢ, ಉಗ್ರ ಎಂಬುದಾಗೆಲ್ಲ ಅವರೆಲ್ಲರೂ ಕೂಡ ಆಚಾರ್ಯರನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದಾರೆ. ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರಬಲತರೈಹಿ ತಥಾ ಪ್ರಯತ್ನೈಹಿ, ಭಾರಿ ಅತ್ಯಂತ ಪ್ರಯತ್ನದಿಂದ ಹಿಂದಿನವರಿಗಿಂತಲೂ ಕೂಡ ಹೆಚ್ಚಿನ ಬಲಶಾಲಿಗಳಾಗಿದ್ದಾರೆ. ಅದರಿಂದ ನೋಡೇ ಬಿಡೋಣ ಆಚಾರ್ಯರನ್ನ ಎಂಬುದಾಗಿ. ಬಲ ಪರೀಕ್ಷೆಯಲ್ಲಿ ಸ್ವಲ್ಪವೂ ಕೂಡ ಉದಾಸೀನ ಮಾಡಲಿಲ್ಲಂಥವರೆಲ್ಲ. ನೋಡೇ ಬಿಡೋಣ ಅಂತ ಎಲ್ಲರೂ ಕೂಡ ಭಾರಿ ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದಾರೆ. ಆದರೆ ಆಚಾರ್ಯರಲ್ಲಿ ಏನು ಬಲದ ನ್ಯೂನತೆ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಆದರೂ ಕೂಡ ಬಲ ಕಡಿಮೆ ಆಗೋದು ಏನೂ ಸಹ ಅವರಲ್ಲಿ ಆ ದೌರ್ಬಲ್ಯದ ಒಂದು ಲವಲೇಶವೂ ಪರಮಾಣುವಿನಷ್ಟು ಕಾಣಿಸ್ಲಿಲ್ಲ. ಅಸಾಮರ್ಥ್ಯ ಅನ್ನೋದು ಆಚಾರ್ಯರಲ್ಲಿ ಎಲ್ಲಿದೆ? ನಾವೈಕ್ಷೀ ಕ್ವಚಿದಪಿ ಶಕ್ತ್ಯಪೂರ್ತಿ. ನಾ ಅವೈಕ್ಷಿ ಅಂತ ಹೇಳ್ತಾರೆ. ಯಾವ ಮಲ್ಲಯುದ್ಧ ಪ್ರವೀಣನೂ ಕೂಡ ಶಕ್ತ್ಯಪೂರ್ತಿ, ಅವರ ಸಾಮರ್ಥ್ಯದಲ್ಲಿ ನ್ಯೂನತೆ ಸ್ವಲ್ಪ ಕಡಿಮೆ ಆಗೋದು ಅದನ್ನು ನೋಡಲೇ ಇಲ್ಲಂತೆ. ಅವರು ಎಷ್ಟೇ ಬಲಪ್ರಯೋಗ ಮಾಡಿ ಯಾವ ವಿಧವಾಗಿ ಆಚಾರ್ಯರನ್ನು ಪರೀಕ್ಷೆ ಮಾಡಿದರೂ ಕೂಡ ಅವರೇ ದುರ್ಬಲರಾಗಿ ಕೆಳಗಡೆಗೆ ಬಿದ್ದರೂ ಆಚಾರ್ಯರು ಮಾತ್ರ ಯಾವುದರಲ್ಲೂ ಕೂಡ ತಾವು ಸೋಲಿಲ್ಲ. ಹೀಗೆ ಪ್ರತಿಯೊಬ್ಬರು ಎಷ್ಟು ಜನ ಆಚಾರ್ಯರನ್ನು ಪರೀಕ್ಷೆ ಮಾಡಬೇಕು ಬಂದಿದ್ದು, ಎಲ್ಲೂ ಆಚಾರ್ಯರು ಸೋಲಲಿಲ್ಲ. ಅವಾಗ ಜನರುಗಳಿಗೆ ಆಶ್ಚರ್ಯ ಆಯಿತು. ಭೀಮ ಇತ್ಯವಶ್ಯಂ, ಇವರು ಬೇರೆ ಯಾರೂ ಅಲ್ಲ, ಇವರು ದ್ವಾಪರ ಯುಗದ ಭೀಮಸೇನನೇ ಇವರಾಗಿರಬೇಕು. ಭೀಮನನ್ನು ಬಿಟ್ಟು ಇಂಥ ಬಲ ಸಾಮರ್ಥ್ಯ ಬೇರೆ ಯಾರಲ್ಲಾದರೂ ಇರ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಮಧ್ವಾಚಾರ್ಯರು ಅಂತ ಹೇಳಿದರೆ ಇವರು ಭೀಮಸೇನ ದೇವರೇ ಅಂತ ಜನ ಅವತ್ತು ಅವರ ಬಲ, ಅವರ ಸಾಮರ್ಥ್ಯ, ದೈಹಿಕವಾದ ಸಾಮರ್ಥ್ಯ ಅದನ್ನು ಕಂಡು ಆ ಜನರುಗಳೇ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಉತ್ಪ್ರೈಕ್ಷೀ ಸ್ವಯಮಪಿ ಭೀಮ ಇತ್ಯವಶ್ಯಂ. ಲೇಖಿನ್ಯಾಂ ಮುಹುರಪಿ ನಕ್ಷ ಕೃಷ್ಯಮಾಣಂ ನಾಪ್ಯೇಕಂ ತನುರುಹಮಸ್ಯ ತೂದಪಾಟಿ ನಾಸಾಗ್ರೇ ಮೃದಿನಿ ಕೃತೈಶ್ಚ ಮುಷ್ಟಿಘಾತೈಃ ನಾಸ್ಯೇಂದೋರತಿಬಲಿಭಿಃ ಪ್ರಸನ್ನತಾಸಿ. ಅನೇಕ ಮಂದಿ ಯುವಕರುಗಳು ಅವರೆಲ್ಲರೂ ಕೂಡ ಆಚಾರ್ಯರ ಕೂದಲುಗಳನ್ನು ಕಿತ್ತತಕ್ಕಂತಹ ಪ್ರಯತ್ನ.
ಕೃಷ್ಯಮಾಣಮಪಿ ಅಂತ ಹೇಳ್ತಾರೆ. ಅತಿ ಬಲಿಭಿ, ಭಾರಿ ಬಲಿಷ್ಠರಾಗಿರ್ತಕ್ಕಂಥವ್ರು. ಅವರೆಲ್ಲ ಒಂದು ಚಿಮಟಿಗೆ ಅಂತ ಇರುತ್ತೆ. ಆ ಚಿಮಟಿಗೆಯಿಂದ ಕೂದಲುಗಳನ್ನು ಎಳೆಯೋ ಪ್ರಯತ್ನವನ್ನು ಮಾಡೋದು. ಮತ್ತೆ ಮತ್ತೆ ಆ ಕೂದಲುಗಳನ್ನು ಎಳಿತಾ ಇದ್ದಾರೆ. ಎಳೆಯೋದು ಅಂದ್ರೇನು? ಎಲ್ಲರೂ ಸೇರಿ ಎಷ್ಟೇ ಪ್ರಯತ್ನ ಪಟ್ಟು ಎಳೆದ್ರೂ ಕೂಡ ನತು ಉದಪಾಟಿ, ಯಾರಿಗೂ ಕೂಡ ಒಂದು ಕೂದಲನ್ನು ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲಂತೆ, ಯಾರಿಗೂ ಕಿತ್ತಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದು ಒಂದಾಯಿತು. ಇದು ಒಂದು ವಿಧವಾದದ್ದಾದರೆ ಮತ್ತೊಂದು ವಿಧವಾದದ್ದು ಆ ಮೂಗಿನ ತುದಿಗೆ ಮುಷ್ಟಿಯಿಂದ ಹೊಡೆಯೋದು. ಏನಾಗಬೇಕೆಲ್ಲಾದರೂ ಕೂಡ ರಕ್ತ ಚಿಮ್ಮಿ ಹೋಗಬೇಕು ಹಾಗೆಲ್ಲ ಹೊಡೆದ್ರೆ, ಆದರೆ ಏನೂ ಆಗಲಿಲ್ಲ. ಒಳ್ಳೆ ಚಂದ್ರನಂತೆ ಮುಖ ಪ್ರಸನ್ನವಾಗಿದೆಯಂತೆ. ಆ ಮೂಗಿಗೆ ತಮ್ಮ ಬಲಿಷ್ಠವಾಗಿರ್ತಕ್ಕಂಥವರವರೆಲ್ಲ ಆ ಮುಷ್ಟಿಯಿಂದ ಎಷ್ಟು ಬಾರಿ ಗುದ್ದಿದ್ರೂ ಕೂಡ ಪುನಃ 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 ಮುಹುಹು ಕೃತೈ ಮುಷ್ಟಿಘಾತೈ, ಎಷ್ಟೇ ಮುಷ್ಟಿಯಿಂದ ಹೊಡೆದರೂ ಕೂಡ ಆಚಾರ್ಯರಿಗೆ ಏನೂ ವಿಕಾರ ಆಗಲಿಲ್ಲ. ಅವರು ನಿರ್ವಿಕಾರರಾಗಿದ್ದರು ಆಚಾರ್ಯರು. ಆಸ್ಯೇಂದೋಹ ಪ್ರಸನ್ನತ, ಅವರ ಮುಖದಲ್ಲಿ ಅದೇ ಪ್ರಸನ್ನತೆ, ಉಲ್ಲಾಸ, ಆ ಉತ್ಸಾಹ ಅದು ಹಾಗೆ ಇದೆಯಂತೆ. ಅದು ಏನು ಒಂದು ಸಾಸಿವೆ ಕಾಳಿನಷ್ಟು ಆ ಉತ್ಸಾಹ ಪ್ರಸನ್ನತೆ ಅದು ಏನೂ ಕಡಿಮೆ ಆಗಲಿಲ್ಲ. ಅವರು ಎಷ್ಟು ಮೂಗಿನ ಮೇಲೆ ಮುಷ್ಟಿಯಿಂದ ಹೊಡೆದರೂ ಕೂಡ, ಕೂದಲುಗಳನ್ನು ಕಿತ್ತಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೂದಲನ್ನು ಕಿತ್ತಲಿಕ್ಕಾಗಲಿಲ್ಲ. ಆಚಾರ್ಯರಿಗೆ ಯಾವುದೇ ವಿಧವಾದ ವಿಕಾರವನ್ನು ಮಾಡಲಿಕ್ಕಾಗಲಿಲ್ಲ. ಇದೇನಿದು ಅಂತ ಜನ ಎಲ್ಲ ಮತ್ತೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಆಚಾರ್ಯರ ಶಕ್ತಿ, ದೈಹಿಕವಾದ ಬಲ, ವಿಲಕ್ಷಣವಾಗಿರ್ತಕ್ಕಂತಹ ತೇಜಸ್ಸು, ಅವರ ದೇಹವನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯ? ಪಂಚಾಸ್ಯಃ ಶ್ವಭಿರಿವಹಿ ವಿಹೀನ ಸಾರೈಃ ಅಂಬೋಧಿಃ ನಗಸರಿತಾಂಚಲೈರಿವಾಲ್ಪೈಃ ಖದ್ಯೋತೈರಿವ ತರಣಿರ್ವಿಡಂಬಯನ್ರೋನ್ ಪ್ರತ್ಯರ್ಥಿ ಸ್ವಸಮನರೈಃ ವ್ಯವಹಾರತ್ಸಹ. ಆಚಾರ್ಯರು ಹೇಗೆ ಅವರು ವ್ಯವಹಾರವನ್ನು ಮಾಡಿದರು ಎಂಬುದಾಗಿ, ಅತ್ಯಂತ ದುರ್ಬಲರ ಜೊತೆಗೆ ಆಚಾರ್ಯರು ತುಂಬ ಸಂತೋಷವನ್ನು ಅನುಭವಿಸಿದರು, ಆನಂದವನ್ನು ಅವರು ಅನುಭವಿಸಿದರು. ಯಾಕೆ? ಅವರ ಸಾಮರ್ಥ್ಯ ಅಂಥದ್ದು, ದೈಹಿಕವಾದ ಬಲ. 3 ಲೋಕದಲ್ಲೇ ಅವರನ್ನು ಗೆಲ್ತಕ್ಕಂಥವ್ರು ಇಲ್ಲ. ಅಂಥ ದುರ್ಯೋಧನ, ಜರಾಸಂಧ, ದುಶಾಸನ, ಕೀಚಕ, ಎಂಥ ಬಲಿಷ್ಠರಾದವರು, ಅವರ ಜೊತೆಗೆ ಸೆಣಸಾಡಿ ಅವರನ್ನೆಲ್ಲ ಮಣ್ಣು ಮುಕ್ಕಿಸಿರ್ತಕ್ಕಂಥವರು, ಅವರ ಮುಂದೆ ಇವರೆಲ್ಲ ಏನಾಗ್ತಾರೆ? ಹೀಗೆ ಸಿಂಹ ನಾಯಿಗಳ ಜೊತೆಗೆ, ಸಿಂಹ ಅತ್ಯಂತ ಬಲಿಷ್ಠವಾದ ಪ್ರಾಣಿ, ಕಾಡಿನ ರಾಜ, ಸ್ವಯಮೇವ ಮೃಗೇಂದ್ರತ ಎಂಬುದಾಗಿ ಹೇಳ್ತಾರೆ. ದುರ್ಬಲವಾದ ನಾಯಿಯ ಸಿಂಹವನ್ನು ಕಂಡ್ರೆ ತಾನು ಓಡಿ ಹೋಗತ್ತೆ. ಹಾಗೆ ಆಚಾರ್ಯರು ಕೂಡ ಅಂಥ ಸಿಂಹದಂತೆ ಇರ್ತಕ್ಕಂಥವ್ರು. ಯಾರ ಜೊತೆಗೂ ಕೂಡ ವಾದವನ್ನು ಮಾಡಲಿಕ್ಕೆ ಯಾವಾಗ ಬೇಕಾದರೂ ಸಿದ್ಧ. ನ್ಯಾಯಶಾಸ್ತ್ರ ಆಗಿರಲಿ, ವೇದಾಂತ ಶಾಸ್ತ್ರ ಆಗಿರಲಿ, ಯಾವ ಶಾಸ್ತ್ರದಲ್ಲಿ ಬೇಕಾದರೂ ಕೂಡ ವಾದ ಮಾಡಲಿಕ್ಕೆ ಸಿದ್ಧ. ಅವರು ಎಲ್ಲರನ್ನೂ ಕೂಡ ನಿರಾಕರಣೆ ಮಾಡ್ತಾ ಇದ್ದರು. ಎಲ್ಲರನ್ನೂ ಕೂಡ ವಾದದಲ್ಲಿ ಸೋಲಿಸ್ತಕ್ಕಂತಹ ವಿಲಕ್ಷಣ ಪಾಂಡಿತ್ಯ, ವಿದ್ವತ್ತು ಆಚಾರ್ಯರಲ್ಲಿತ್ತು. ಅದನ್ನು ಆಚಾರ್ಯರು ಸಿಂಹದಂತೆ ಅವರಿದ್ದರು ಎಂಬುದಾಗಿ. ಅವರಿಷ್ಟು ದೊಡ್ಡ ವ್ಯಕ್ತಿಯಾದರೂ ಕೂಡ ಎಲ್ಲ ಜನರ ಜೊತೆಗೆ ತಾವು ತುಂಬ ಸೌಜನ್ಯ, ನಗನಗ್ತಾ ಮಾತನಾಡಿಕೊಂಡು ವ್ಯವಹಾರವನ್ನು ಮಾಡಿಕೊಂಡಿದ್ದರು. ಸಮುದ್ರ ಎಲ್ಲ ನೀರನ್ನು ತಾನು ಸ್ವೀಕಾರ ಮಾಡುತ್ತೆ. ಸಮುದ್ರಕ್ಕೆ ನದಿಗಳ ನೀರೆಲ್ಲ ಬಂದು ಸೇರತ್ತೆ. ನದಿ ಎಲ್ಲೋ ಬೆಟ್ಟ ಗುಡ್ಡಗಳು ಎಲ್ಲ ಕಡೆಯಲ್ಲೂ ಹರ್ಕೊಂಡು ಬರುತ್ತೆ. ಎಲ್ಲ ಕಡೆಯಲ್ಲೂ ಹರ್ಕೊಂಡು ಬಂದು ಎಲ್ಲೋ ಬೆಟ್ಟದ ಮೂಲೆಯಿಂದ ಹುಟ್ಟಿ ಬಂದಿರತಕ್ಕಂತಹ ನದಿ ಅದು ಸಮುದ್ರವನ್ನು ಸೇರುತ್ತೆ. ಸಮುದ್ರ ಎಲ್ಲವನ್ನೂ ಕೂಡ ತಾನು ಸ್ವೀಕಾರ ಮಾಡುತ್ತೆ ಸಮುದ್ರ. ಹಾಗೆ ಆಚಾರ್ಯರು ಕೂಡ ಎಲ್ಲರನ್ನೂ ಸ್ವೀಕಾರ ಮಾಡ್ತಾ ಇದ್ರು. ಅವರು ಬೇರೆ, ಇವರು ಬೇರೆ.
ಯಾವತ್ತೂ ಆ ತಾರತಮ್ಯ ಆಚಾರ್ಯರಲ್ಲಿ ಪಕ್ಷಪಾತ ಅದು ಇರಲಿಲ್ಲ. ಅವರು ವಿದ್ಯಾಪಕ್ಷಪಾತಗಳಾಗಿದ್ದರು. ಆದರೆ ಅವರಲ್ಲಿ ಯಾರೇ ಸಮಸ್ಯೆಯನ್ನು ಹೇಳ್ಕೊಂಡು ಬಂದರೂ ಕೂಡ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಅವರಿಗೆ ಅಭಯವನ್ನು ಕೊಡ್ತಾ ಇದ್ದರು. ಸಮುದ್ರ ಯಾವ ರೀತಿಯಾಗಿ ನದಿಯನ್ನು ಸ್ವೀಕಾರ ಮಾಡುತ್ತೆ, ತಾನು ನದಿಗೂ ಆಶ್ರಯವನ್ನು ತಾನು ನೀಡತ್ತೆ, ಹಾಗೆ ಆಚಾರ್ಯರು ಕೂಡ ಎಲ್ಲ ಭಕ್ತರು ಅವರಲ್ಲಿಗೆ ಯಾರ್ಯಾರು ಕುಂದು ಕೊರತೆಗಳನ್ನು ಹೇಳ್ಕೊಂಡು ಬರ್ತಾ ಇದ್ರೋ ಅವ್ರಿಗೆಲ್ಲರಿಗೂ ಕೂಡ ಆಶ್ರಯವನ್ನು ನೀಡ್ತಾ ಇದ್ರು ಆಚಾರ್ಯರು. ಅಂಥ ಒಂದು ಔದಾರ್ಯ ಸಮುದ್ರ ತಾನು ಉದಾರವಾಗಿ ಸ್ವೀಕಾರ ಮಾಡುತ್ತೆ ನದಿಯನ್ನು. ಹಾಗೆ ಆಚಾರ್ಯರು ಕೂಡ ತನ್ನಲ್ಲಿ ಬರ್ತಕ್ಕಂತಹ ಸಮಸ್ಯೆ ಇರತಕ್ಕಂತಹ ಮಂದಿಯ ವಚನಗಳನ್ನು ತುಂಬ ಸಹನೆಯಿಂದ ಕೇಳಿ ಅವರಿಗೆ ಅಭಯದಾನವನ್ನು ಮಾಡಿ ಆಶ್ರಯವನ್ನು ಆಚಾರ್ಯರು ನೀಡ್ತಾ ಇದ್ದರು. ಇದು ಆಚಾರ್ಯರಲ್ಲಿರ್ತಕ್ಕಂತಹ ಸಮುದ್ರದಂತಹ ಒಂದು ದೊಡ್ಡ ಗುಣ ಎಂಬುದಾಗಿ ತೋರಿಸ್ತಾ ಇದ್ದಾರೆ ಪಂಡಿತಾಚಾರ್ಯರು. ಖದ್ಯೋತೈರಿವ ತರಣಿರ್ ವಿಡಂಬಯನ್ರೋನ್. ಸೂರ್ಯ ತಾನು ಫಳ ಫಳ ಹೊಳಿತಾ ಇರ್ತಾನೆ, ಒಳ್ಳೆ ಪ್ರಕಾಶಮಾನನಾಗಿರ್ತಾನೆ. ಆದರೆ ಮಿಂಚಿನ ಹುಳಗಳು ಸೂರ್ಯನ ಮುಂದೆ ಕಾಂತಿಹೀನ. ಸೂರ್ಯನ ತೇಜಸ್ಸಲ್ಲಿ ಪ್ರಕಾಶ ಎಲ್ಲಿ, ಆ ಮಿಂಚು ಹುಳದ ಕಾಂತಿಯಲ್ಲಿ, ಎರಡಕ್ಕೂ ಕೂಡ ಎಲ್ಲಾದರೂ ಸರಿಸಾಟಿ ಇದೆಯಾ? ಆಚಾರ್ಯರು ಸೂರ್ಯನಂತೆ, ಅವರ ದೊಡ್ಡ ತತ್ವಜ್ಞಾನ ಸೂರ್ಯರು ಅವರು. ಅವರ ಮುಂದೆ ಪ್ರತಿಯೊಬ್ಬರೂ ಕೂಡ ಮಿಂಚಿನ ಹುಳದಂತೆ ಇರತಕ್ಕಂಥವ್ರು. ಹೀಗೆ ಎಲ್ಲರನ್ನೂ ಕೂಡ ಕಾಂತಿಹೀನರನ್ನಾಗಿ ಮಾಡಬೇಕು. ಅಂಥ ಒಂದು ಸೂರ್ಯನ ಪ್ರಭೆ ಆಚಾರ್ಯರಲ್ಲಿತ್ತು. ಆದ್ದರಿಂದ ಆಚಾರ್ಯರು ಸಿಂಹದಂತೆ ಇದ್ದರು, ಸಮುದ್ರದಂತೆ ಇದ್ದರು, ಅವರು ಸೂರ್ಯನಂತೆ ಇದ್ದರು. ಹೀಗೆ ಆಚಾರ್ಯರ ಮುಂದೆ ಎಲ್ಲರೂ ಕೂಡ ದುರ್ಬಲರೇ. ಆದರೆ ಆಚಾರ್ಯರು ಅವನು ದುರ್ಬಲ ಎಂಬುದಾಗಿ ಯಾವತ್ತೂ ಕೂಡ ತಾತ್ಸಾರವನ್ನು ಮಾಡ್ತಾ ಇರಲಿಲ್ಲ. ಎಲ್ಲರ ಜೊತೆಗೂ ಕೂಡ ಅವರು ತುಂಬ ಸೌಜನ್ಯದಿಂದ ಪ್ರತಿಯೊಬ್ಬನನ್ನು ಕೂಡ ಪ್ರೀತಿಸ್ತಕ್ಕಂತಹ ಔದಾರ್ಯ ಅದನ್ನು ಹೊಂದಿದ್ರು. ಯಾರೇ ಅವರ ಹತ್ರ ಬರಲಿ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣತಕ್ಕಂತಹ ಒಂದು ಹೃದಯ ವೈಶಾಲ್ಯವನ್ನು ಆಚಾರ್ಯರು ಹೊಂದಿದ್ರು ಎಂಬುದಾಗಿ. ಆ ಪ್ರೀತಿ ಅಂತನೋ ಗುಣ, ಆ ವಿಶ್ವಾಸ ಅಂತನೋ ಗುಣ ಬಹಳ ಶ್ರೇಷ್ಠವಾದ ಗುಣ. ಆಚಾರ್ಯರು ಪ್ರತಿಯೊಬ್ಬರ ಜೊತೆಗೂ ಕೂಡ ಆ ಪ್ರೀತಿ ವಿಶ್ವಾಸದಿಂದ ವ್ಯವಹಾರ ಮಾಡ್ತಾ ಇದ್ದರು. ಅಂಥ ಒಂದು ಗುಣ ಅವರಲ್ಲಿತ್ತು ಆಚಾರ್ಯರಲ್ಲಿ. ಪಾರಂತೆ ಸುರಸದನಂ ವಿಶಾಲ ಸಂಬಿತ್ ಸಂಪ್ರಾಪ್ತ ಖಲು ಸುಚಿರಾನ್ ನಿವೇದ್ಯಹೀನಂ ಗ್ರಾಮ್ಯಾಗ್ರ್ಯ ಕ್ಷಿತಿಪತಿಭಿಃ ದಿನಾರ್ಧ ಮಾತ್ರಾತ್ ತದ್ಭೂತೀ ವ್ಯಧಿತ ಸಭೂತ ಬಲ್ಯನಲ್ಪಾಹ. ಆಚಾರ್ಯರು ಸಂಚಾರವನ್ನು ಮಾಡ್ತಾ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದನ್ನು ಪಾರಂತಿ ಎಂಬುದಾಗಿ ಅದನ್ನು ಕರೀತಾರೆ. ಕೇವುಡ, ಇವತ್ತಿನ ಭಾಷೆಯಲ್ಲಿ ಕೇವುಡ ಎಂಬುದಾಗಿ, ಪ್ರಾಚೀನ ಭಾಷೆಯಲ್ಲಿ ಪಾರಂತಿ ಎಂಬುದಾಗಿ ಕರೀತಾ ಇದ್ದರು. ಅಂಥ ಒಂದು ದೇವಸ್ಥಾನಕ್ಕೆ ಆಚಾರ್ಯರು ಬಂದಿದ್ದಾರೆ. ಆದರೆ ಆ ದೇವಾಲಯದಲ್ಲಿ ಅನೇಕ ವರ್ಷಗಳಿಂದ ಪೂಜೆ ನಡೀತಾ ಇರಲಿಲ್ಲಂತೆ. ಭಾರಿ ಒಳ್ಳೆಯ ದೇವಾಲಯ. ಆಚಾರ್ಯರು ಗಮನಿಸಿದರು, ಇದೇನು ಇಷ್ಟು ದೊಡ್ಡ ದೇವಾಲಯ, ಇಲ್ಲಿ ಯಾವುದೇ ಪೂಜೆ ನಡೀತಾ ಇಲ್ಲ, ಭಗವಂತನಿಗೆ ನೈವೇದ್ಯ ದಿವಸ ಆಗಲೇಬೇಕು, ಆ ನೈವೇದ್ಯ ಸಮರ್ಪಣೆ ಇಲ್ಲಿ ಆಗ್ತಾ ಇಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ. ಅದಕ್ಕೆ ಮಧ್ವಾಚಾರ್ಯರು ಅಲ್ಲಿರ್ತಕ್ಕಂತಹ ಗ್ರಾಮ್ಯಾಗ್ರ್ಯ ಕ್ಷಿತಿಪತಿಭಿಃ, ಆ ಗ್ರಾಮದ ಎಲ್ಲ ಮುಖಂಡರನ್ನು ಕೂಡ ಕರೆಸಿದ್ದಾರೆ. ಕರೆಸಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಎಂಬುದಾಗಿ ಅವ್ರಿಗೆಲ್ಲರಿಗೂ ಕೂಡ ಆದೇಶವನ್ನು ನೀಡ್ತಾ ಇದ್ದಾರೆ. ಅವರು ಸತ್ಯ ಸಂಕಲ್ಪರು, ಅವರ ಸಂಕಲ್ಪ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ಅದೇ ರೀತಿಯಾಗಿ ವೈಭವದಿಂದ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಆಚಾರ್ಯರ ಆದೇಶದಂತೆ ನಡೀಲಿಕ್ಕೆ ಪ್ರಾರಂಭ ಆಯಿತು.